Hello everyone. Welcome back to Alora Teachers YouTube channel and this is Srishti. So today let's deal with some of the NEET PYQs which are the previous year questions. Okay. So then let's start. So which is the first question then? So the first question says that a gene locus has two alleles, that is capital A and small a. If the frequency of the dominant allele, that is capital A, is 0.4, then what will be the frequency of the homozygous dominant, heterozygous, homozygous recessive individuals in the population? So options in Kotara. So homozygous dominant, so option A, homozygous dominant will be 0.36, heterozygous has 0.48 frequency and homozygous recessive 0.16 ಅಂತ ಹೇಳಿ ಕೊಟ್ಟಾರ. In option B ಒಳಗೆ ಏನ್ ಕೊಟ್ಟಾರ, homozygous dominant will be 0.16 ಅಂತ ಹೇಳ್ತಾರ and heterozygous will be 0.24 ಅನ್ನತಾರ and homozygous recessive na 0.36 ಐತಿ ಅಂತ ಹೇಳತಾರ. In option C, homozygous dominant will be 0.16, heterozygous 0.48 and homozygous recessive will be 0.36. And option D, homozygous dominant na ಇವರು 0.16 frequency ಅದ ಅಂತ ಹೇಳ್ತಾರ, heterozygous ಇಂದು 0.36 frequency ಐತಿ ಅಂತ ಹೇಳ್ತಾರ, ಇನ್ನ homozygous recessive 0.48 ಐತಿ ಅಂತ ಹೇಳ್ತಾರ. So actually ನಮಗೆ ಗೊತ್ತೈತಿ human beings are diploid organisms ಅಂದ್ರೆ ಇಲ್ಲೇ ಒಂದ್ ಜೀನಿಗೆ ಎರಡು ಅಲೀಲ್ ಇರ್ತದ, ರೈಟ್? ಸೊ ಇವ್ರ ಏನ್ ಕೊಟ್ಟಾರ, ಒಂದ್ ಜೀನ್ ಒಳಗಿನ ಎರಡ್ ಅಲೀಲ್ ಒಳಗ ನಮಗ್ ಗೊತ್ತೈತಿ ಒಂದ್ ಡಾಮಿನೆಂಟ್ ಒಂದ್ ರಿಸೆಸಿವ್ ಅಂತ ಹೇಳತ್ತಾರ. ಸೊ ಡಾಮಿನೆಂಟ್ ಒಳಗ ಒಂದ್ ಡಾಮಿನೆಂಟ್ ಐತಿ ಒಂದ್ ರಿಸೆಸಿವ್ ಐತಿ. ಸೊ ಇವರು ಡಾಮಿನೆಂಟ್ ಅಲೀಲ್ ನ ಕ್ಯಾಪಿಟಲ್ ಎ ಅಂತ ಹೇಳಿ ಡಿನೋಟ್ ಮಾಡ್ಯಾರ ಅಂಡ್ ರಿಸೆಸಿವ್ ಅಲೀಲ್ ನ ಸ್ಮಾಲ್ ಲೆಟರ್ ಎ ಅಂತ ಹೇಳಿ ಡಿನೋಟ್ ಮಾಡ್ಯಾರ. ಸೊ ಕೊಟ್ಟಿರೋ ಒಂದ್ ಜೀನಿನ ಎರಡ್ ಫ್ರೀಕ್ವೆನ್ಸಿ ಒಳಗ ಎರಡ್ ಅಲೀನ್ ಫ್ರೀಕ್ವೆನ್ಸಿ ಒಳಗ ಸೊ ಡಾಮಿನೆಂಟ್ ಅಲೀನ್ ಫ್ರೀಕ್ವೆನ್ಸಿ ಮಾತ್ರ ಕೊಟ್ಟಾರ. ದಟ್ ಮೀನ್ಸ್ ದೇ ಹ್ಯಾವ್ ಗಿವನ್ ಎ ಆಸ್ 0.4. ಸೊ ಎ ದ ಫ್ರೀಕ್ವೆನ್ಸಿ ಏನೋ 0.4 ಐತಿ ಅಂತ ಹೇಳ್ತಾರ. ಅಂದ್ರೆ ನಾವ್ ಈಗ ಕಂಡುಹಿಡಿಬೇಕಾಗಿರೋದು ಇನ್ನೂ ಒಂದ್ ರಿಸೆಸಿವ್ ಅಲೀಲ್ ಇಂದ ಅದೆಷ್ಟು ಐತಿ ಅಂತ ಹೇಳಿ ಕಂಡುಹಿಡಿಬೇಕ. ಅಂಡ್ ಇವನ್ ದೇ ಹ್ಯಾವ್ ಸೆಡ್ ಟು ಫೈಂಡ್ ಔಟ್ ದಿ ಹೋಮೋಸೈಗಸ್ ಡಾಮಿನೆಂಟ್. ಸೊ ಹೋಮೋಸೈಗಸ್ ಮೀನ್ಸ್ ಕ್ಯಾಪಿಟಲ್ ಎ ಅಂಡ್ ಕ್ಯಾಪಿಟಲ್ ಎ ಎಷ್ಟ್ ಆಗ್ತದ, ಫ್ರೀಕ್ವೆನ್ಸಿ ಎಷ್ಟದ ಅಂತ ಹೇಳಿ ಕೇಳಾಕತ್ತಾರ. ಇನ್ನ ಹೆಟ್ರೋಸೈಗಸ್ ಅಂತ ಹೇಳಿ ಬಂದ್ರೆ ಕ್ಯಾಪಿಟಲ್ ಎ ಅಂಡ್ ಸ್ಮಾಲ್ ಎ, ಇದನ್ನ ಹೆಟ್ರೋಸೈಗಸ್ ಅಂತ ಹೇಳಿ ಅಂತೀವಿ. ಸೊ ಇದು ಎಷ್ಟೈತಿ ಅಂತ ಕೇಳತ್ತಾರ ಫ್ರೀಕ್ವೆನ್ಸಿ. ಅಂಡ್ ಲಾಸ್ಟ್ಲಿ ಹೋಮೋಸೈಗಸ್ ರಿಸೆಸಿವ್ ಫ್ರೀಕ್ವೆನ್ಸಿ ಎಷ್ಟೈತಿ ಅಂತ ಹೇಳಿ ಕೇಳತ್ತಾರ. ಸೊ ಹೋಮೋಸೈಗಸ್ ರಿಸೆಸಿವ್ ನ ನಾವು ಸ್ಮಾಲ್ ಎ ಇಂದ ಡಿನೋಟ್ ಮಾಡ್ತೇವಿ. ಸೊ ನಾವ್ ಇವಾಗ ಇಷ್ಟೆಲ್ಲಾನು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಇನ್ಫ್ಯಾಕ್ಟ್ ಇದೇನ್ ನಮಗ ಕ್ವಶನ್ ಕೇಳಲ್ಲ, ಇಟ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಹಾರ್ಡಿ-ವೇನ್ಬರ್ಗ್ principle. So what is Hardy-Weinberg principle then? What does it state? In fact, the Hardy-Weinberg principle states that all the allelic frequencies in the population will remain stable and constant from generation to generation. So ಇವ್ರು ಏನ್ ಹೇಳ್ತಾರೆ, ಎಷ್ಟೇ ಜನರೇಷನ್ಸ್ ಚೇಂಜ್ ಆದ್ರೂ ಕೂಡ ಅಲಿಲಿಕ್ ಫ್ರೀಕ್ವೆನ್ಸಿ ಏನ್ ಇರ್ತದಲ್ಲ ಪಾಪ್ಯುಲೇಷನ್ ಒಳಗಿಂದು ಅದು ಸ್ಟೇಬಲ್ ಇರ್ತದ ಅಂತ ಹೇಳಿ ಹೇಳತ್ತಾರ. ಅಂಡ್ ಇದು ಕಾನ್ಸ್ಟೆಂಟ್ ಇರ್ತದ ಅಂತ ಹೇಳಿ ಹೇಳತ್ತಾರ. ಸೊ ವಿ ನೋ ದಟ್ ಅಲ್ಲಿಗ್ ಫ್ರೀಕ್ವೆನ್ಸಿ ಸಿಮಿಲರ್ ಐತಿ ಅಂತಂದ್ರ ಜೀನ್ ಪೂಲ್ ಕೂಡ ಕಾನ್ಸ್ಟೆಂಟ್ ಆಗೇನ ಉಳಿತದ. ಅಂಡ್ ಇದನ್ನ ನಾವು ಜೆನೆಟಿಕ್ ಇಕ್ವಿಲಿಬ್ರಿಯಂ ಅಂತ ಹೇಳಿ ಕರಿತೀವಿ. ಸೊ ವಾಟ್ ಇಸ್ ಜೀನ್ ಪೂಲ್ ದೆನ್? ಇಟ್ಸ್ ದ ಸಮ್ ಟೋಟಲ್ ಆಫ್ ಆಲ್ ದ ಜೀನ್ಸ್ ಅಂಡ್ ಅಲೀಲ್ಸ್ ಪ್ರೆಸೆಂಟ್ ಇನ್ ಅ ಪಾಪ್ಯುಲೇಷನ್. ಓಕೆ, ಸೊ ಇದನ್ನ ಹಾರ್ಡಿ-ವೇನ್ಬರ್ಗ್ ಪ್ರಿನ್ಸಿಪಲ್ ಹೇಳುತ್ತಾ. ಅಂಡ್ ನೆಕ್ಸ್ಟ್ even it states that sum total of all the allelic frequencies is 1. or ಹೇಳ್ತಾ ಎಲ್ಲಾ allelic frequency na sum total ತಗದಾಗ it will be always be equal to 1 ಅಂತ ಹೇಳಿ ಹೇಳತ್ತಾರ. ಓಕೆ, ಸೊ ಇವ್ರು ಏನ್ ಫಾರ್ಮುಲಾ ಕೊಡ್ತಾರ ಹಾರ್ಡಿ-ವೇನ್ಬರ್ಗ್ ಎಲ್ಲಾ allelic frequencyನು ಟೋಟಲ್ ತಗದಾಗ p square plus 2pq plus q square is equal to 1 ಅಂತ ಹೇಳಿ ಕೊಡ್ತಾರ. ಸೊ ನೋಡ್ತಿರ್ಬೋದು ಇದೇನೋ ಫಾರ್ಮುಲಾ ಕೊಟ್ಟಾರ, ನಿಮಗ ಏನೋ ಫ್ಲಾಶ್ ಆಗ್ತಿರ್ಬೋದಲ್ಲ. ಲೈಕ್ ನಿಮ್ಮ ಜೂನಿಯರ್ ಕ್ಲಾಸಸ್ ಲೈಕ್ ಇನ್ 9th 10th ಒಳಗ ನೀವು ಆಲ್ಜಿಬ್ರಿಕ್ ಇಕ್ವೇಷನ್ಸ್ ಒಳಗ ಕಲ್ತಿರ್ತೀರಿ ಫಾರ್ಮುಲಾನ. a plus b whole square is equal to a square plus 2ab plus b square ಅಂತ ಹೇಳಿ ಕಲ್ತಿರಿ. ಸೊ ಅದ ಸೇಮ್ ಫಾರ್ಮ್ಯಾಟ್ ಒಳಗ ಈ ಒಂದು ಫಾರ್ಮುಲಾ ಅದ, ಏನದು p square plus 2pq plus q square is equal to 1 ಅಂತ ಹೇಳಿ ಕೊಟ್ಟಾರ. ಸೊ p is nothing but the gene frequency of the dominant allele A, that is capital A. ಇನ್ನು q ಅಂತ ಹೇಳಿದ್ರೆ gene frequency of recessive allele small letter a. So p square ಅಂತ ಹೇಳಿದ್ರೆ it's a genotypic frequency of the homozygous dominant alleles, that is nothing but the capital A and capital A. So q square ಅಂತ ಹೇಳಿ ಬಂದ್ರೆ genotypic frequency of the homozygous recessive, which is denoted as a small letter a and small letter a.
and PQ, this is a genotypic frequency of the heterozygous, that which is denoted as capital A and small a. ಸೊ ಇವ್ರೇನ್ ಹೇಳ್ತಾರ, ಎಷ್ಟೇ ಜನರೇಷನ್ಸ್ ಹೋದ್ರು, ಜನರೇಷನ್ಸ್ ಪಾಸ್ ಔಟ್ ಆದ್ರೂ ಅಲ್ಲಿ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಆಗಿರ್ತದ ಅಂತ ಹೇಳತ್ತಾರ. ಬಟ್ ಇನ್ ಒಂದಷ್ಟು ಕಂಡೀಷನ್ಸ್ ಒಳಗ ಲೈಕ್ ಯಾವ್ದಾದ್ರು ಡಿಸ್ಟರ್ಬೆನ್ಸ್ ಆದ್ರ ಆ ಒಂದು ಅಲ್ಲಿ ಫ್ರೀಕ್ವೆನ್ಸಿಗೆ ಅಥವಾ ಹಾರ್ಡಿ ವೇನ್ಬರ್ಗ್ ಪ್ರಿನ್ಸಿಪಲ್ ಒಳಗ, ಅವಾಗ ಹಾರ್ಡಿ ವೇನ್ಬರ್ಗ್ ಪ್ರಿನ್ಸಿಪಲ್ ಏನಾಗುತ್ತೆ, ಇಟ್ ಇಂಡಿಕೇಟ್ಸ್ ಎವಲ್ಯೂಷನರಿ ಚೇಂಜಸ್. ಇವಾಗ ಅಲ್ಲಿ ಫ್ರೀಕ್ವೆನ್ಸಿ ಒಳಗೆ ಯಾವುದೇ ತರ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಲೈಕ್ ಮೈಗ್ರೇಷನ್ ಆಗಿರ್ಬೋದು, ಜೆನೆಟಿಕ್ ಡ್ರಿಫ್ಟ್ ಆಗಿರ್ಬೋದು, ನ್ಯಾಚುರಲ್ ಸೆಲೆಕ್ಷನ್ ಆಗಿರ್ಬೋದು, ಮ್ಯೂಟೇಶನ್ ಆಗಿರ್ಬೋದು. ಏನ್ ಹೇಳಿ, ಮ್ಯೂಟೇಶನ್, ಜೆನೆಟಿಕ್ ಡ್ರಿಫ್ಟ್, ನ್ಯಾಚುರಲ್ ಸೆಲೆಕ್ಷನ್ ಅಂಡ್ ಮೈಗ್ರೇಷನ್. ಈ ತರದ ಯಾವುದೇ ಡಿಸ್ಟರ್ಬೆನ್ಸ್ ಅಲ್ಲಿ ಫ್ರೀಕ್ವೆನ್ಸಿ ಒಳಗ್ ಬಂದ್ರು ಹಾರ್ಡಿ ವೇನ್ಬರ್ಗ್ ಪ್ರಿನ್ಸಿಪಲ್ ಏನ್ ಐತಲ್ಲ ಅದು ಕಂಪ್ಲೀಟ್ಲಿ ಚೇಂಜ್ ಆಗಿ ಹೋಗ್ಬಿಡುತ್ತ, ವಿಚ್ ಲೀಡ್ಸ್ ಟು ಎವಲ್ಯೂಷನರಿ ಚೇಂಜಸ್. ಅವಾಗ ನಾವ್ ಎಷ್ಟೇ ಅಲ್ಲಿ ಫ್ರೀಕ್ವೆನ್ಸಿನ ಸಮ್ ಟೋಟಲ್ ತಗದಾಗ ಇಟ್ ವಿಲ್ ನಾಟ್ ಬಿ ಈಕ್ವಲ್ ಟು 1. ಸೊ ಹೀಗಾಗಿ ಡಿಸ್ಟರ್ಬೆನ್ಸಸ್ ಆಗದೆ ಇರೋ ಅಂತ ಕೇಸ್ ಒಳಗ್ ಮಾತ್ರ ಇಟ್ ವಿಲ್ ಬಿ ಈಕ್ವಲ್ ಟು 1. ಇಸ್ ದಟ್ ಕ್ಲಿಯರ್? ಓಕೆ, ದೆನ್ ಲೆಟ್ಸ್ ಫೈಂಡ್ ದ ಆನ್ಸರ್ ಫಾರ್ ದ ಕ್ವಶನ್. ದೆನ್ ಸೊ ನಮಗೆ ಈಗ ಗೊತ್ತಾಗೈತಿ ಕ್ಯಾಪಿಟಲ್ ಎ 0.4 ಅಂತ ಹೇಳಿ ಕೊಟ್ಟಾರ ಫ್ರೀಕ್ವೆನ್ಸಿ. ನಾವು ಸ್ಮಾಲ್ ಲೆಟರ್ ಎ ವಿಚ್ ಇಸ್ ರಿಸೆಸಿವ್, ಆಮೇಲೆ ಹೋಮೋಸೈಗಸ್ ಡಾಮಿನೆಂಟ್, ಹೆಟ್ರೋಸೈಗಸ್ ಮತ್ತೆ ಹೋಮೋಸೈಗಸ್ ರಿಸೆಸಿವ್ ಫ್ರೀಕ್ವೆನ್ಸಿನ ನಾವು ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ನಮ್ಗೆ ಗೊತ್ತೈತಿ ಫಾರ್ಮುಲಾ ಪಿ ಪ್ಲಸ್ ಕ್ಯೂ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಇಸ್ ಈಕ್ವಲ್ ಟು 1. ನಮಗೆ ಫಾರ್ಮುಲಾ ಗೊತ್ತೈತಿ, ಹಾರ್ಡಿ ವೇನ್ಬರ್ಗ್ ಅವ್ರು ಹೇಳ್ಯಾರ. ಸೊ ಇವಾಗ ನಮಗಂತೂ ಗೊತ್ತೈತಿ ಪಿ ಪ್ಲಸ್ ಕ್ಯೂ ಹೋಲ್ ಸ್ಕ್ವೇರ್ ಇದು ಹೋಮೋಸೈಗಸ್ ಕಂಡೀಷನ್ ಇದ್ದಾಗ ಮಾತ್ರ ಪಿ ಪ್ಲಸ್ ಕ್ಯೂ ಹೋಲ್ ಸ್ಕ್ವೇರ್ ಆಗ್ತದ. ಸೊ ಒಂದ್ ಜೀನಿಗೆ 2 ಅಲ್ಲಿಲ್ ಇದ್ದಾಗ ಪ್ರೆಸೆಂಟ್ ಇದ್ದಾಗ ಮಾತ್ರ ಈಗ ಈ ರೀತಿ ಫಾರ್ಮ್ಯಾಟ್ ಒಳಗೆ ಬರಿತೀವಿ. ಸೊ ಓನ್ಲಿ ಸಿಂಗಲ್ ಅಲ್ಲಿನಿಂದ ಕೊಟ್ಟಾಗ ಯಾವ ರೀತಿ ನಾವು ಬರಿಬಹುದು ಅಂತ ಹೇಳಿದ್ರೆ ಪಿ ಪ್ಲಸ್ ಕ್ಯೂ ಅಂತ ಹೇಳಿ ಮಾತ್ರ ನಾವು ಬರಿಬಹುದು. ಸೊ ಪಿ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 1. 1 ಅಲ್ಲಿಂದ ಫ್ರೀಕ್ವೆನ್ಸಿ ಕೊಟ್ಟಾಗ ಮಾತ್ರ ಇದನ್ನ ನಾವು ಬರಿಬಹುದು. ಸೊ ಪಿ ನಮಗ್ ಕೊಟ್ಟಾರ, ಪಿ ಇಸ್ ನಥಿಂಗ್ ಬಟ್ ಎ. Okay, small a is nothing but q. So capital A and small a is nothing but p q. Okay, is that clear? Okay, then p ನಮಗ ಏನ್ ಕೊಟ್ಟಾರ, that is nothing but a. So a ದ ಫ್ರೀಕ್ವೆನ್ಸಿ ಎಷ್ಟು ಹೇಳಾರ, 0.4 ಅಂತ ಹೇಳಿ ಕೊಟ್ಟಾರ. ನಮಗ ಇನ್ನೊಂದು q ದ ಫ್ರೀಕ್ವೆನ್ಸಿ ಗೊತ್ತಿಲ್ಲ, that is nothing but small a ದ ಫ್ರೀಕ್ವೆನ್ಸಿ ಗೊತ್ತಿಲ್ಲ, is equal to 1 ಅಂತ ಹೇಳಿ ಆಗುತ್ತ. So q is equal to 1 ಈ ಪ್ಲಸ್ 0.4 ಇದ್ದಿದ್ದು ಆ ಸೈಡ್ ಕಳಿಸಿದಾಗ ಮೈನಸ್ 0.4 ಆಗುತ್ತಾ. ಸೊ 1 ಮೈನಸ್ 0.4 ಆದಾಗ ಕ್ಯೂ ಇಸ್ ಈಕ್ವಲ್ ಟು 0.6. ಸೊ ನಮಗೆ ಕ್ಯೂ ಆನ್ಸರ್ ಏನು 0.6 ಅಂತ ಫ್ರೀಕ್ವೆನ್ಸಿ ಸಿಕ್ತು. ದಟ್ ಇಸ್ ನಥಿಂಗ್ ಬಟ್ ಸ್ಮಾಲ್ ಲೆಟರ್ ಎ. ಓಕೆ, ಸ್ಮಾಲ್ ಲೆಟರ್ ಎ ದಟ್ ಇಸ್ ರಿಸೆಸಿವ್ ಅಲ್ಲಿಂದ ಫ್ರೀಕ್ವೆನ್ಸಿ 0.6 ಅಂತ ಹೇಳಿ ಗೊತ್ತಾಯ್ತು. ಇನ್ನು ನೆಕ್ಸ್ಟ್ ನಮಗ ಇಲ್ಲೇ ಹೋಮೋಸೈಗಸ್ ಡಾಮಿನೆಂಟ್ ಇನ್ ಗೊತ್ತಾಗಬೇಕಾಗೈತಿ, ವಿಚ್ ಇಸ್ ನಥಿಂಗ್ ಬಟ್ ಪಿ ಸ್ಕ್ವೇರ್. ಸೊ ಪಿ ಸ್ಕ್ವೇರ್ ಅಂತಂದ್ರೆ ವಾಟ್ ಇಸ್, ಅದರ ಆನ್ಸರ್ ಏನು ನಮಗೆ ಆಲ್ರೆಡಿ ಕ್ವಶನ್ ಕೊಟ್ಟಾರ, 0.4 ಅಂತ ಹೇಳಿ ಕೊಟ್ಟಾರ. ಸೊ 0.4 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0.16. ಸೊ ಇದು ಹೋಮೋಸೈಗಸ್ ಡಾಮಿನೆಂಟ್ ಇಂದ ಆನ್ಸರ್ ಆಯ್ತು. ಇಟ್ಸ್ ಅ ಫ್ರೀಕ್ವೆನ್ಸಿ ಆಫ್ ಹೋಮೋಸೈಗಸ್ ಡಾಮಿನೆಂಟ್. ಇನ್ನು ಕ್ಯೂ ಸ್ಕ್ವೇರ್ ಅಂದ್ರೆ ಹೋಮೋಸೈಗಸ್ ರಿಸೆಸಿವ್ ದ ಏನ್ ಬರ್ತದ. ಸೊ ವಿ ಹ್ಯಾವ್ ನಾವು ಫೈಂಡ್ ಮಾಡೀವಿ ಕ್ಯೂ ಇಸ್ ಈಕ್ವಲ್ ಟು 0.6 ಅಂದ್ರೆ ರಿಸೆಸಿವ್ ಸ್ಮಾಲ್ ಎ, ಅದರ ಫ್ರೀಕ್ವೆನ್ಸಿ ಎಷ್ಟು 0.6 ಅಂತ ಹೇಳಿ ಬಂದದ. 0.6 ಹೋಲ್ ಸ್ಕ್ವೇರ್ ಮಾಡಿದಾಗ 0.36 ಆಗುತ್ತ. ಅಂದ್ರೆ ನಮ್ಗೆ ಇಲ್ಲೇ ಡಾಮಿನೆಂಟ್ ರಿಸೆಸಿವ್ ಕೂಡ ಫ್ರೀಕ್ವೆನ್ಸಿ ಸಿಕ್ತು. ಇನ್ನ ಹೆಟ್ರೋಸೈಗಸ್ ಇಂದ ಕಂಡು ಹಿಡಿರಿ. ಫಾರ್ಮುಲಾ ಏನದ 2pq. ಸೊ 2 ಇಂಟು p ಏನ್ ಬಂದದ 0.4 ಅದ, q ಏನದ 0.6 ಅದ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ 0.4 into 0.6 0.24. ಸೊ 0.24 into 2 0.48. ಸೊ ಆನ್ಸರ್ ನಮ್ಗ 0.48 ಬರ್ತದ. ಯಾವ್ದು 2a ಅದೇ ಇದು. ಸೊ ಆನ್ಸರ್ ಏನಾಯ್ತು 0.16 0.36 0.48. ಸೊ ಅದ್ರ ಪ್ರಕಾರ ನೋಡ್ತಾ ಹೋದ್ರೆ 0.16 0.36 and 0.48. So option C is an answer for the first question. Is that clear? Okay, then let's move to the next question. So what is the next question then? So they are asking that Darwin's finches are a good example of. ಇವ್ರ ಡಾರ್ವಿನ್ ಫಿಂಚಸ್ ಅಂತ ಏನದಲ್ಲ ಯಾವ್ದು ಗುಡ್ ಎಕ್ಸಾಂಪಲ್ ಅಂತ ಹೇಳಿ ಕೇಳಾಕತ್ತಾರ. ಸೊ ವಾಟ್ ಆರ್ ದ ಆಪ್ಷನ್ಸ್ ದೆನ್? ಇಂಡಸ್ಟ್ರಿಯಲ್ ಮೆಲನಿಸಮ್, ಕನೆಕ್ಟಿಂಗ್ ಲಿಂಕ್,
adaptive radiation, and lastly the convergent evolution. ಸೊ ಈ ನಾಕ್ ಆಪ್ಷನ್ ಒಳಗ ಯಾವ್ದಕ್ಕೆ ಡಾರ್ವಿನ್ ಫಿಂಚಸ್ ಎಕ್ಸಾಂಪಲ್ ಆಗುತ್ತಾ ಅಂತ ಹೇಳಿ ಕೇಳತ್ತಾರ. ಸೊ ಒಂದಂತ ಆಪ್ಷನ್ಸ್ ನೋಡ್ತಾ ಹೋಗೋದು. ಸೊ ವಾಟ್ ಇಸ್ ಇಂಡಸ್ಟ್ರಿಯಲಿಸಮ್ ದೆನ್? ಸೊ ಮುಂಚೆ ಏನಾಗಿತ್ತು 1920s ಒಳಗ ಅಂತ ಹೇಳಿದ್ರೆ ಎವಲ್ಯೂಷನ್ ಲೈಕ್ ಇಂಡಸ್ಟ್ರಿಯಲೈಸೇಷನ್ ಗಿಂತ ಮುಂಚೆ ಪ್ರೀ ಇಂಡಸ್ಟ್ರಿಯಲೈಸೇಷನ್ ಟೈಮ್ ಒಳಗೆ ಏನಾಗಿತ್ತು ಅಂತಂದ್ರೆ ಅಷ್ಟೊಂದು ಎವಲ್ಯೂಷನ್ ಇರಲಿಲ್ಲ, ಅಂದ್ರೆ ಅಷ್ಟೊಂದು ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ ಆಗಿರ್ಲಿಲ್ಲ. ಸೊ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ ಆಗಿರ್ಲಿಲ್ಲ ಅಂದ್ರೆ ಟ್ರೀ ಪಾರ್ಕ್ಸ್ ಕೂಡ ಲೈಟ್ ಕಲರ್ ಒಳಗಿದ್ವು. ಆ ಲೈಟ್ ಕಲರ್ ಒಳಗಿದ್ದಾಗ ಎರಡ್ ತರದ ಮಾತ್ಸ್ ನಮ್ಗೆ ಕಂಡು ಬಂದಿದ್ವು. ಒಂದ್ ವೈಟ್ ಕಲರ್ ಇತ್ತು, ದಟ್ ಇಸ್ ನಥಿಂಗ್ ಬಟ್ ದ ಲೈಟ್. ಇನ್ನೊಂದು ಡಾರ್ಕ್ ಕಲರ್ ಇತ್ತು, ವಿಚ್ ಇಸ್ ಬ್ಲಾಕ್. ಸೊ ಈ ಎರಡು ಮಾತ್ಸ್ ಇದ್ವು. ಸೊ ಇಂಡಸ್ಟ್ರಿಯಲೈಸೇಷನ್ ಆರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗೋಕ್ಕೂ ಮುಂಚೆ ಪಾರ್ಕ್ಸ್ ನಮಗ್ ಗೊತ್ತೈತಿ ಲೈಟ್ ಆಗಿದ್ವು. ಅಂದ್ರ ವೈಟ್ ಕಲರ್ ಮಾತ್ ಮತ್ತ ಲೈಟ್ ಆಗಿರುವಂತಹ ಪಾರ್ಕ್ ಎರಡು ಲೈಕ್ ಟೋನು ಅಥವಾ ಅದ್ರದ್ದು ಒಂದು ಕಲರ್ ಸಿಮಿಲರ್ ಆಗತ್ತಿತ್ತು. ಅಂಡ್ ಬ್ಲಾಕ್ ಕಲರ್ ಎದ್ದು ಹೊಡಿಲಿಕ್ಕತ್ತಿತ್ತು, ಕಲರ್ ಡಾಮಿನೆಂಟ್ ಆಗತ್ತಿತ್ತು ಆ ಕಲರ್. ಸೊ ಹೀಗಾಗಿ ಅದು ಒಂದೇ ಒಂದು ಪ್ರಿಡೇಟರ್ ಗೆ ಕಣ್ಣಿಗೆ ಕಂಡು ಬಂತು. ಅಂಡ್ ದಟ್ ಪ್ರಿಡೇಟರ್ ಸ್ಟಾರ್ಟೆಡ್ ಟು ಈಟ್ ದಟ್ ಬ್ಲಾಕ್ ಮಾತ್ಸ್. ಸೊ ಬ್ಲಾಕ್ ಮಾತ್ಸ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಬಂತು, ವೈಟ್ ಮಾತ್ಸ್ ಇನ್ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಹೋಯ್ತು. ಈ ರೀತಿ ಆದಾಗ ವೈಟ್ ಪಾಪ್ಯುಲೇಷನ್ ಇಂದ ವೈಟ್ ಕಲರ್ ಮಾತಿನ ಪಾಪ್ಯುಲೇಷನ್ ಹೆಚ್ಚಾಯ್ತು. ಸೊ ಬರ್ತಾ ಬರ್ತಾ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದವಾಗ ಅಂದ್ರ ಎಲ್ಲಾ ಇಂಡಸ್ಟ್ರೀಸು ಸೆಟಪ್ ಆದವು. ಲೈಕ್ ದೇ ಸ್ಟಾರ್ಟೆಡ್ ಟು ಎಸ್ಟಾಬ್ಲಿಷ್ ಆದವಾಗ ಇಂಡಸ್ಟ್ರಿ ಸೆಟ್ ಆದಾಗ ವಿ ನೋ ದಟ್ ಪೊಲ್ಯೂಷನ್ ಹೆಚ್ಚಾಗ್ತಾ ಹೋಗ್ತದ. ಸೊ ಪೊಲ್ಯೂಷನ್ ಹೆಚ್ಚಾಗಿದ್ ಕಾರಣದಿಂದ ಅವೇನು ಟ್ರೀ ಪಾರ್ಕ್ಸ್ ಇದ್ವಲ್ರಿ, ಆ ಟ್ರೀ ಪಾರ್ಕ್ಸ್ ಎಲ್ಲ ಕಂಪ್ಲೀಟ್ ಆಗಿ ಡಾರ್ಕ್ ಆಗಕ್ ಸ್ಟಾರ್ಟ್ ಆದ್ವು. ಸೊ ಅವಾಗ ಏನಾಯ್ತು, ಈ ಡಾರ್ಕ್ ಕಲರ್ ಬಾರ್ಕ್ ಮತ್ತ ಬ್ಲಾಕ್ ಕಲರ್ ಮಾತ್ ಎರಡು ಸಿಮಿಲರ್ ಆಗತ್ತು. ಅವಾಗ ವೈಟ್ ಕಲರ್ ಏನ ಎದ್ದು ಹೊಡಿಲಿಕ್ಕತ್ತ, ರೈಟ್. ಸೊ ಅವಾಗ ಪ್ರಿಡೇಟರ್ಸ್ ಕಂಡು ಬಿದ್ದಿದ್ ಯಾವ್ದು, ಈ ಒಂದು ವೈಟ್ ಮಾತ್. ಸೊ ಅವಾಗ ಪ್ರಿಡೇಟರ್ಸ್ ವೈಟ್ ಮಾತ್ ನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವು, ಬ್ಲಾಕ್ ಕಲರ್ ಸರ್ವೈವ್ ಆಗಕ್ ಸ್ಟಾರ್ಟ್ ಆಯ್ತು. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಇಂಡಸ್ಟ್ರಿಯಲ್ ಮೆಲನಿಸಮ್. ಇನ್ನು ಕನೆಕ್ಟಿಂಗ್ ಲಿಂಕ್ ಅಂತ ಹೇಳಿ ಬಂದಾಗ ವಿ ನೋ ದಟ್ ಡೈನೋಸಾರ್ಸ್ ಆರ್ ರೆಪ್ಟೈಲ್ಸ್. ಸೊ ವಿ ಹ್ಯಾವ್ ಫೌಂಡ್ ದಿ ಫಾಸಿಲ್ of the dinosaur called Archaeopteryx. In fact, the Archaeopteryx dinosaur taranu ittu, and even it had wings. Adu it can fly. So ಇದು ಡೈನೋಸಾರ್ ತರನು ಇತ್ತು, ಫ್ಲೈ ಕೂಡ ಮಾಡ್ಬೋದಾಗಿತ್ತು, ಲೈಕ್ ಒಂಥರ ಇದು ಬರ್ಡ್ ತರನು ಆಯ್ತಾ. ಸೊ ಇವ್ರೇನ್ ಮಾಡ್ತಾರ ಅವಾಗ ಆ ಒಂದು ಆರ್ಕ್ಯೂಪ್ಟೆರಿಕ್ಸ್ ನ ಇಟ್ ಇಸ್ ಅ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ರೆಪ್ಟೈಲ್ ಅಂಡ್ ಬರ್ಡ್ ಅಂತ ಹೇಳಿ ಹೇಳ್ತಾರ. ಸೊ ಆರ್ಕ್ಯೂಪ್ಟೆರಿಕ್ಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಕನೆಕ್ಟಿಂಗ್ ಲಿಂಕ್. And then third one option ಬಂದ್ಬಿಟ್ಟು adaptive radiation. So what is adaptive radiation? So adaptive radiation is nothing but evolution of different species starting from one point where it will spread throughout the different geographical areas. ಅಂದ್ರ ಆ ಒಂದು ಡಿಫ್ರೆಂಟ್ ಸ್ಪೀಶೀಸ್ ಇಂದ ಎವಲ್ಯೂಷನ್ ಆಗೋದು ಒಂದ್ ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಆಗಿ ಡಿಫ್ರೆಂಟ್ ಜಿಯೋಗ್ರಫಿಕಲ್ ಏರಿಯಾಸ್ ಒಳಗ ಹೋಗಿ ಸ್ಪ್ರೆಡ್ ಆಗೋಕ್ ಸ್ಟಾರ್ಟ್ ಆಗ್ತದ. ಫಾರ್ ಎಕ್ಸಾಂಪಲ್ ಸನ್ ರೈಸಿಂಗ್. ಸೊ ಸನ್ ರೈಸಿಂಗ್ ನಿಮ್ಗೆ ಗೊತ್ತೈತಿ, ಸನ್ ರೈಸ್ ಏನ್ ಮಾಡ್ತಾವ ಒಂದ್ ಪಾಯಿಂಟ್ ಇಂದ ಎಲ್ಲಾ ಜಾಗಕ್ಕೂ ಹರಡಕ್ ಸ್ಟಾರ್ಟ್ ಆಗ್ತದ, ರೈಟ್. ಒಂದ್ ಪಾಯಿಂಟ್ ಇಂದ ರೇಸ್ ಸ್ಟಾರ್ಟ್ ಆಗಿ ಎಲ್ಲಾ ಜಾಗಕ್ಕೂ ಹರಡ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಸೊ ದಿಸ್ ಇಸ್ ರೇಡಿಯೇಷನ್. ಸೊ ಅದೇ ರೀತಿ ಡಾರ್ವಿನ್ ಅವ್ರು ಏನ್ ನೋಡಿದ್ರು, ಫ್ಲೈಯಿಂಗ್ ಬರ್ಡ್ಸ್ ಆರ್ ಅವುಗಳನ್ನ ಇವರು ಫಿಂಚಸ್ ಅಂತ ಹೇಳಿ ಕರೆದ್ರ. ಸೊ ಫಿಂಚಸ್ ಎರಡ್ ಟೈಪ್ ಫಿಂಚಸ್ ನ ನೋಡಿದ್ರು ಇವ್ರು ಗ್ಯಾಲಪೋಗಸ್ ಐಲ್ಯಾಂಡ್ ಒಳಗ. ಸೊ ಒಂದು ಫಿಂಚ್ ಶಾರ್ಟ್ ಬೀಕ್ ಅನ್ನ ಹೊಂದಿತ್ತು, ಇನ್ನೊಂದು ಸ್ಪೀಶೀಸ್ ಇನ್ ಫಿಂಚಸ್ ಲಾಂಗ್ ಬೀಕ್ ಅನ್ನ ಹೊಂದಿತ್ತು. ಸೊ ಇವು ಗ್ಯಾಲಪೋಗಸ್ ಐಲ್ಯಾಂಡ್ ಒಳಗ ಸೀಡ್ಸ್ ಅನ್ನ ತಿಂತಿದ್ವು. ಓಕೆ, ಸೊ ಬರ್ತಾ ಬರ್ತಾ ರೀಪ್ರೊಡಕ್ಷನ್ ಆಗಿ ಪ್ರೊಜೆನಿಸ್ ಹೆಚ್ಚಾಗ್ತಾ ಪಾಪ್ಯುಲೇಷನ್ ಕೂಡ ಹೆಚ್ಚಾಯ್ತು. ಸೊ ಪಾಪ್ಯುಲೇಷನ್ ಹೆಚ್ಚಾದಾಗ ಫುಡ್ ಸ್ಕ್ಯಾರ್ಸಿಟಿ ಅನ್ನೋದು ಬಂತು. ಸೊ ಫುಡ್ ಸ್ಕ್ಯಾರ್ಸಿಟಿ ಅಂತ ಹೇಳಿ ಬಂದಾಗ ಏನಾಯ್ತು, ಇವೆರಡರೊಳಗುನು ಸ್ಟಾರ್ಟ್ ಆಯ್ತು ಫೈಟ್, ಲೈಕ್ ನಮಗ್ ಸೀಡ್ಸ್ ಬೇಕು ನಿಮಗ್ ಸೀಡ್ಸ್ ಬೇಕು ಅಂತ. ಸೊ ಇಲ್ಲಿ ಏನಾಯ್ತು ಅಂತಂದ್ರ ಅವಾಗ ಲಾಂಗ್ ಬೀಕ್ ಇರುವಂತಹ ಫಿಂಚಸ್ ಏನ್ ಮಾಡಿದ್ವು, ವರ್ಮ್ಸ್ ತಿನ್ನಾಕ ಸ್ಟಾರ್ಟ್ ಮಾಡಿದ್ವು. ಸೊ ದೇ ಸ್ಟಾರ್ಟೆಡ್ ಟು ಈಟ್ ದ ವರ್ಮ್ಸ್, ವೆರಸ್ ಶಾರ್ಟ್ ಬೀಕ್ ಇರೋವ ದೇ ವೇರ್ ಈಟಿಂಗ್ ಯೂಶುವಲಿ ದಿ ಸೀಡ್ಸ್. ಓಕೆ, ಸೊ ಹಿಂಗ್ ಮಾಡ್ತಾ ಮಾಡ್ತಾ ಎರಡನ್ನೂ ಕೂಡ ಏನ್ ಮಾಡಿದ್ವು, ಶಾರ್ಟ್ ಬೀಕ್ ಇರೋದು ಸೀಡ್ಸ್ ತಿಂತು, ಲಾಂಗ್ ಬೀಕ್ ಇರೋದು ವರ್ಮ್ಸ್ ನ ತಿಂತು. ಸೊ ಎರಡು ಎವಲ್ಯೂಷನ್ ಆಗಿ ಬೇರೆ ಜಾಗಕ್ಕೆ ಅಂದ್ರೆ ಬೇರೆ ಜಾಗದಿಂದ ಗ್ಯಾಲಪಗೋಸ್ ಐಲ್ಯಾಂಡ್ ಬಂದು ಅಲ್ಲಿ ಅಡಾಪ್ಟ್ ಆದ್ವು. ಅಂದ್ರೆ ಈಗ ನೋಡ್ರಿ ಚೇಂಜಸ್ ಲೈಕ್ ಫುಡ್ ಸ್ಕ್ಯಾರ್ಸಿಟಿ ಬಂತು ಅಂತ ಹೇಳಿ ಲಾಂಗ್ ಬೀಕ್ ಇರೋದು ಏನ್ ಮಾಡ್ತು, ವಾರ್ಮ್ ತಿನ್ನಕ್ ಸ್ಟಾರ್ಟ್ ಮಾಡ್ತು, ಸೀಡ್ಸ್ ತಿನ್ನೋದ್ ಬಿಟ್ಟು. ಅಂದ್ರೆ ಅದು ಅಡಾಪ್ಟ್ ಆಯ್ತು ಅಲ್ಲಿ ಚೇಂಜಿಂಗ್ ಎನ್ವಿರಾನ್ಮೆಂಟ್ ಗೆ,
ಕರೆಕ್ಟ್. ಸೊ ಇದನ್ನ ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ನೇಚರ್ ಆ ತರದ ಒಂದು ಫಿಂಚಸ್ ನ ಸೆಲೆಕ್ಟ್ ಮಾಡ್ತು. ಸೊ ಬರ್ತಾ ಬರ್ತಾ 12 to 15 ಸ್ಪೀಶೀಸ್ ಆಫ್ ಫಿಂಚಸ್ ವೇರ್ ಸೀನ್ ನೌ. Okay, so the Darwin's finches are the good example of the adaptive radiation. Okay, is that clear? Okay then, thank you.